ಎಪ್ಸನ್ L805 ಇಂಕ್ ರೀಸೆಟ್ ಮಾಡುವಂಥ ವಿಧಾನಗಳು. ಈ ಪ್ರಿಂಟರ್ನಲ್ಲಿ ಇಂಕ್ ಇದು ಮಿಕ್ಸ್ ಆಗುವಂಥ ಸಾಧ್ಯತೆ ಇದ್ದ ಕಾರಣ ಕೆಲವೊಮ್ಮೆ ಇಂಕ್ ಹಾಕಿದ ನಂತರ ನಾಸಲ್ ಚೆಕ್ ಮಾಡಿ ಸೈಡಿನಲ್ಲಿರುವಂಥ ರಬ್ಬರನ್ನು ತೆಗೆದು ಮುಂದೆ ಹಾಕಿಕೊಂಡು ನಾಸಲ್ ಕ್ಲಿಯರೆನ್ಸ್ ಮಾಡಿ ಅದರ ನಂತರ ಇಂಕ್ ಫ್ಲಶ್ಡ್ ಅನ್ನು 1, 2, 3, 4, 5, 6, 7 ಸೆಕೆಂಡಿಗೆ ಹಿಡಿದಿಟ್ಟು ಅದರ ನಂತರ ಹೆಡ್ ಮೂವ್ಮೆಂಟ್ ಆಗುವಂತೆ ಪ್ರತಿದಿನವೂ 5 ಸೆಕೆಂಡಿಗೆ ಮಾಡಬೇಕು. ಇದು ಮಾಡಿದಲ್ಲಿ ಇಂಕ್ ಒಂದು ವೇಳೆ ಕ್ಲಾಗ್ ಆಗಿದ್ದಲ್ಲಿ ಅಥವಾ ಒಂದು ವೇಳೆ ಇಂಕಿನಲ್ಲಿ ಕಮ್ಮಿಯಾಗಿ ಕಂಪ್ಯಾಟಬಲ್ ಇಂಕ್ ಹಾಕುವ ಸಮಯದಲ್ಲಿ ಇಂಕ್ ಮುಂಚಿನ ಇಂಕ್ ಒಟ್ಟಿಗೆ ಮಿಕ್ಸ್ ಆಗಿ ಸ್ವಲ್ಪ ತಿಕ್ಕಿರುವ ಇಂಕಲ್ಲಿ ಸ್ವಲ್ಪ ತಿನ್ನಿರುವಂಥ ಹೊಸ ಇಂಕ್ ಮಿಕ್ಸ್ ಆದಲ್ಲಿ ರಿಸಲ್ಟ್ ಹಾಳಾದಲ್ಲಿ ಸರಿಪಡಿಸುವಂಥ ಈ ವಿಧಾನವು. ಇದರಲ್ಲಿ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನನ್ನನ್ನು ದೂರವಾಣಿ ಸಂಖ್ಯೆ 63 69 19 79 33 ಇದರಲ್ಲಿ ಸಂಪರ್ಕಿಸಬಹುದು. ಆತ್ಮೀಯರೇ, L805 ಅಲ್ಲಿ ಒಂದೇ ಡ್ರಾಬ್ಯಾಕ್ ಏನಂತ ಹೇಳಿದ್ರೆ ಇಂಕ್ ಮಿಕ್ಸ್ ಆಗುವುದು. ಇದು ಆದ್ದರಿಂದ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಒಂದೇ ವಿಧಾನ, ಪ್ರತಿ ವರ್ಷ ಒಂದು ಸಲ ಸರ್ವಿಸ್ ಮಾಡಲೇಬೇಕು. ಮಾಡಿದ್ದಲ್ಲಿ ಇಂಥ ಪ್ರಾಬ್ಲಮ್ಗಳು ಬರುವುದಿಲ್ಲ. ಮತ್ತು ಇಂಕನ್ನು ಹಾಕುವಾಗ ಒಂದು ಇಂಕ್ ಖಾಲಿ ಆಗಿದರೆ ಒಂದೇ ಇಂಕನ್ನು ಹಾಕಬೇಕು. ಮತ್ತೆ ಫೋಟೋ ತೆಗೆದ ನಂತರ ಇನ್ನೊಂದು 2 ದಿವಸ ನಂತರ ಮತ್ತೊಂದು ಇಂಕನ್ನು ಸೇರಿಸಬೇಕು. ಒಂದೇ ಸಲ 2 ಇಂಕ್ 3 ಇಂಕ್ ಹಾಕಿದಲ್ಲಿ ನಿಮಗೆ ಇಂಕ್ ಮಿಕ್ಸ್ ಆಗುವಂಥ ಸಾಧ್ಯತೆಯಿದೆ. ಮತ್ತು ಮುಂದಿನ ವಿವರಗಳೇನಂತ ಹೇಳಿದ್ರೆ, ನೀವು ಪ್ರತಿ ದಿವಸವೂ ಈ ಪ್ರೊಸೀಜರನ್ನು ಫಾಲೋ ಮಾಡಿದ್ದಲ್ಲಿ ಒಂದು 10 ದಿವಸದಲ್ಲಿ ನಿಮಗೆ ಸರಿಯಾದ ಪರಿಣಾಮ ಕಂಡುಬರುತ್ತದೆ. ಚಿಂತೆ ಪಡಬೇಡಿ. ಎಪ್ಸನ್ ರಿಸೋ ಟೆಕ್ನಾಲಜಿ L805 ಇದರಲ್ಲಿ ಹೆಡ್ ಹೋಗುವಂಥ ಯಾವ ಸಾಧ್ಯತೆ ಕೂಡ ಇಲ್ಲ. ಕೆಲವರು 1-2ಕ್ಕೆ ಹೆಡ್ ಹೋಗಿದೆ, ಹಾಳಾಗಿದೆ ಅಂತ ಹೇಳಿ ಸುಳ್ಳು ನಿಮಗೆ ಹೇಳುತ್ತಾರೆ. ಇದಂಥ ಸುಳ್ಳು ಪ್ರೊಪಗ್ಯಾಂಡಾಗೆ ಮರುಳಾಗಬೇಡಿ. ಇದು ನಿಮ್ಮ ಮಾಹಿತಿಗಾಗಿ. ನಮಸ್ಕಾರಗಳು.